ನಿನ್ನೆಯಿಂದ ನನಗೊಂದು 500 ಕಾಲ್ ಬಂದಿರ್ಬೋದು. ಅವರು ಕಾಲ್ ಮಾಡಿ ಕೇಳಿದ್ರು ಇಷ್ಟೇ, ಸರ್ ಸಿದ್ದರಾಮಯ್ಯ ಅವರು ಬರ್ತಾರಲ್ಲ ನಾವು ಬರ್ತೇವೆ ಅಂತ, ಅಷ್ಟೇ, ಬೇರೆ ಏನಿಲ್ಲ. ನಮ್ಮೆಲ್ಲರ ಹೆಮ್ಮೆ. ಇವತ್ತು ಸಿದ್ದರಾಮಯ್ಯ ಅಂದರೆ ಒಂದು ವಿಶೇಷವಾದ ಶಕ್ತಿ. ನಾವು ಸಹ ಯಾವತ್ತು ರಾಜಕೀಯ ಅಪೇಕ್ಷೆಯನ್ನು ಇಟ್ಕೊಂಡು ರಾಜಕೀಯ ಬಂದವರಲ್ಲ. ಮೊನ್ನೆ ತಂದೆಯ ಕಾಲದಿಂದ, ಅಜ್ಜನ ಕಾಲದಿಂದ ವೀರಪ್ಪ ಮೊಯ್ಲಿ ಅವರೊಟ್ಟಿಗೆ ಸುಮಾರು 40 ವರ್ಷದಿಂದ ದುಡಿಕೊಂಡು ಬಂದವರು. ನಾನು ಯಾವತ್ತೂ ಒಂದು ಪಂಚಾಯತ್ ಚುನಾವಣೆಗೆ ಸಹ ನಿಂತವನಲ್ಲ. ಕಾರ್ಕಳದಲ್ಲಿ 6 ವರ್ಷ MLA ಆದ ನಮ್ಮ ವೀರಪ್ಪ ಮೊಯ್ಲಿಯರು ಇರುವುದು, 2 ಸಲ MLA ಆದ ಗೋಪಾಲ್ ಭಂಡಾರಿ ಇರುವುದು. ಈ ಕಾರ್ಕಳದ ಘನತೆ ಕೀರ್ತಿಯನ್ನು ಎತ್ತರಕ್ಕೆ ಏರಿಸುವ ಕೆಲಸವನ್ನು ಮಾಡಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿಯ ಕುರಿತು ಮಾತಾಡಿದ ತಮಗೆ ವಂದನೆಗಳು. ಜಿಲ್ಲೆಯ ಅಭಿವೃದ್ಧಿಗೆ ಸದಾ ಕನಸು ಕಾಣುತ್ತಾ ಇರುವ ಕನಸುಗಳ ನಾಯಕ ನಮ್ಮ ಮುನಿಯಾಲ್ ಉದಯ್ ಶೆಟ್ಟಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ನಾನು ಅವರನ್ನು ಕೇಳ್ತಾ ಇದ್ದೀನಿ. ಸೇರಿದ ಎಲ್ರಿಗೂ ನಮಸ್ಕರಿಸುತ್ತಾ, ನಾವು ನಂಬಿದ ದೇವರನ್ನು ಮನಸಾರೆನಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವ ರಾಷ್ಟ್ರಕಂಡ ಮಹಾನ್ ನಾಯಕ, ಬಡವರ ಹಸಿವನ್ನು ಮೊದಲ ಬಾರಿಗೆ ದೇಶದಲ್ಲಿ ನೀಗಿಸಬೇಕಂತ ಎಲ್ಲ ಬಡವರ ಮನೆಗೆ 10 kg ಅಕ್ಕಿಯನ್ನು 10 ವರ್ಷದ ಹಿಂದೆ ಕೊಡಲು ಶುರು ಮಾಡಿದಂತಹ ಮಹಾನ್ ನಾಯಕರು, ನಮ್ಮೆಲ್ಲರ ಹೆಮ್ಮೆ. ಇವತ್ತು ಸಿದ್ದರಾಮಯ್ಯ ಅಂದರೆ ಒಂದು ವಿಶೇಷವಾದ ಶಕ್ತಿ. ಆ ಹೆಸರು ಹೇಳಲಿಕ್ಕೆ ನಮಗೆ ಒಂದು ಖುಷಿ. ಯಾಕಂದರೆ ನಿನ್ನೆಯಿಂದ ನನಗೊಂದು 500 ಕಾಲ್ ಬಂದಿರ್ಬೋದು. ಅವರು ಕಾಲ್ ಮಾಡಿ ಕೇಳಿದ್ರು ಇಷ್ಟೇ, ಸರ್ ಸಿದ್ದರಾಮಯ್ಯ ಅವರು ಬರ್ತಾರಲ್ಲ ನಾವು ಬರ್ತೇವೆ ಅಂತ, ಅಷ್ಟೇ, ಬೇರೆ ಏನಿಲ್ಲ. ಅವ್ರಿಗೆ ಆ ಹೆಸರು ಹೇಳಲಿಕ್ಕೇನೆ ಖುಷಿ. ಅಂಥ ಮಹಾನಾಯಕರು ನಮ್ಮ ಇಂದು ಕಾರ್ಕಳದ ಮಹಾತ್ಮ ಗಾಂಧಿ ಈ ಒಂದು ವೀರಪ್ಪ ಮೊಯ್ಲಿ ಅವರ ಕನಸಿನ ಶಾಲೆಯ ವೇದಿಕೆಯಲ್ಲಿ ಇದ್ದಾರೆ ಅಂದರೆ ನಮಗೆಲ್ಲ ಬಹಳ ಹೆಮ್ಮೆ. ಅಂಥ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯ ಅವರೇ, ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಾವೇನಾದರೂ ಈ ವೇದಿಕೆ ಮುಂದೆ ಬಂದು ಇವತ್ತು ಮಾತನಾಡಬೇಕಾದ್ರೆ ಅದಕ್ಕೆ ಕಾರಣೀಭೂತರಾದ CM ವೀರಪ್ಪ ಮೊಯ್ಲಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಸಚಿವರಾದ ಮಹದೇವಪ್ಪ ಸಾಹೇಬ್ರೆ, ನಮ್ಮ ಜಿಲ್ಲಾ ಮಂತ್ರಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವತ್ತು ಕಾರ್ಕಳದ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು 7.5 ಕೋಟಿ ರೂಪಾಯಿ ಮಹಿಳೆಯರ ಅಕೌಂಟಿಗೆ ಬರ್ತದಾದರೆ ಅದನ್ನು ನೀಡುವ ಭಾಗ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮಿನ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಇನ್ನೊಬ್ಬರು ಶಿಕ್ಷಣ ಸಚಿವರು ನಮ್ಗೆ ಈಗ ಗೊತ್ತಾದ್ದು. ಆದರೆ ಆವತ್ತು ಪ್ರತಿ ಒಂದು ಬಡವರ ಕೃಷಿಕರ ಪಂಪ್ ಸೆಟ್ಗೆ ಫ್ರೀಯಾಗಿ ಕರೆಂಟ್ ಕೊಟ್ಟವರು ಬಂಗಾರಪ್ಪನವರು ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಅವರ ಪುತ್ರರಾದ ಬಂಗಾರಪ್ಪನವರು ಇವತ್ತು ಇಲ್ಲಿ ಇದ್ದುಕೊಂಡು ನಮ್ಮೆಲ್ಲರ ಮಾಡಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಅವರ ಪುತ್ರರಾದ ಬಂಗಾರಪ್ಪನವರು ಇವತ್ತು ಇಲ್ಲಿ ಇದ್ದುಕೊಂಡು ನಮ್ಮೆಲ್ಲರ ಮನವಿಯ ವೀರಪ್ಪ ಮೊಯ್ಲಿ ಅವರ ಮನವಿಯ ಮೇರೆಗೆ ನಮಗೆ 3 KPSC ಶಾಲೆಯಾಗಿ ಅಪ್ಗ್ರೇಡ್ ಮಾಡಿದ ಅಂತ ಹೇಳಿ ಸಂತೋಷ ಪಡ್ತೇನೆ. ಬಜಗೋಳಿ, ಬೈಲೂರು, ಹೆಬ್ರಿ, ನಮ್ಮ ಮುನಿಯಾಲು ಮತ್ತು ಈಗಾಗಲೇ KPS ಶಾಲೆ ಇದೆ. ಇನ್ನು 3 ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಟ್ಟ ಮಧು ಬಂಗಾರಪ್ಪನವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮೆಲ್ಲರ ನಾಯಕರು, ಈ ಇಡೀ ದಕ್ಷಿಣ ಕನ್ನಡ ಇರ್ಬೋದು, ರಾಜ್ಯದಲ್ಲಿ ಇವತ್ತು ಸಹಕಾರಿ ರಂಗಕ್ಕೆ ಹೊಸ ಭಾಷೆಯನ್ನು ಬರೆದಂಥ ನಾಯಕರು. ಇವತ್ತು ನಮ್ಮಲ್ಲಿ ಯಾವುದೇ ದೇವಸ್ಥಾನ ಇರ್ಬೋದು, ಕಂಬಳ ಇರ್ಬೋದು, ಯಾವುದೇ ಒಂದು ಕ್ರೀಡೆ ಆಗಬೇಕಾದ್ರೆ, ಯಾವುದೇ ಒಂದು ವ್ಯವಸ್ಥಿತ ಆಗಬೇಕಾದ್ರೆ ಮೊದಲೇ ಹೆಸರು ಕೇಳಿ ಬರೋದು MN ರಾಜೇಂದ್ರ ಕುಮಾರ್ ಅವರು, ನಮ್ಮೆಲ್ಲರ ಮಾರ್ಗದರ್ಶಿ ಅಂತ ಹೇಳಿಕೆ ನಮಗೆ ಹೆಮ್ಮೆ. ಅದೇ ರೀತಿ ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಆತ್ಮೀಯರು, ಮಿತ್ರರಾಗಿರುವ ಹರ್ಷ ಮೊಯ್ಲಿ ಅವರೇ, ಅದೇ ರೀತಿ ಕ್ಷೇತ್ರದ ಶಾಸಕರಾಗಿರುವ ಶ್ರೀ V ಸುನಿಲ್ ಕುಮಾರ್ ಅವರೇ, ಇನ್ನೊಬ್ಬರು ಶಾಸಕರಾಗಿರುವ ಐವಾನ್ ಡಿಸೋಜ್ ಅವರೇ, ಹಿರಿಯರಾದ ವಿನಯ್ ಕುಮಾರ್ ಸೊರಕೆ ಅವರೇ, ರಮನಾಥ್ ರೇಗಳೇ, ಜಿಲ್ಲಾಧ್ಯಕ್ಷರಾದ ಅಶೋಕ್ ಕುಮಾರ್ ಕೊಡಕವರವರೇ, ನಮ್ಮ ಹಿರಿಯರಾದ ಜಯಪ್ರಕಾಶ್ ಹೆಗಡೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ಈ ಕಾರ್ಕಳದ ಬಂಧುಗಳೇ, ನಾನೇನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳುವುದಿಲ್ಲ. ಯಾಕಂದರೆ ನಮ್ಮೆಲ್ಲರ ವೀರನಾಯಕರಾದ ಸಿದ್ದರಾಮಯ್ಯರವರ ಮಾತನ್ನು ಕೇಳಲಿಕ್ಕೆ ಇವತ್ತು ಹೆಚ್ಚಿನ ಜನ ಇಲ್ಲಿ ಬಂದಿದ್ದಾರೆ. ಆದರೆ ಕಾರ್ಕಳ ವಿಧಾನಸಭೆಗೆ ಪೂರಕವಾಗಿ ಕೇವಲ ನಿಮ್ಮ ಹತ್ರ 1-2 ವಿನಂತಿಯನ್ನು ಮಾಡಲಿಕ್ಕೆ ಮಾತ್ರ ನಾನಿಲ್ಲಿ ನಿಂತಿದ್ದೇನೆ ಸರ್. ಏನಂದರೆ ನಮ್ಮ ಕಾರ್ಕಳ ಮತ್ತು ಮಲೆನಾಡು ಮತ್ತು ನಮ್ಮ ಈ ಒಂದು ಏನು ಹೇಳ್ತಾರೆ, ಮಲೆನಾಡು ಮತ್ತು ಕರಾವಳಿಗೆ ಕೊಂಡಿಯಾಗಿರುವ ನಮ್ಮ ಆಗುಂಬೆ ಘಾಟಿ ಉಂಟು ಸರ್. ಈ ಘಾಟಿ ಈ ದೇಶದ ಶಾರ್ಟೆಸ್ಟ್ ಘಾಟಿ. ಕೇವಲ 15 ನಿಮಿಷದಲ್ಲಿ 15 ಸುತ್ತು ಕ್ರಮಿಸುವಂಥ ಘಾಟಿ 10 ಮೀಟರ್ ಅಗಲ ಆದರೆ ನಮ್ಮ ಬಯಲುಸೀಮೆ ಮತ್ತು ಕರಾವಳಿಗೆ ಒಂದು ಹೆಬ್ಬಾಗಿಲು ಓಪನ್ ಆಗ್ತದೆ. ಹಿಂದೆ ವಿಠಲ್ ಮಲ್ಯ ಅವರು ಏರ್ಪೋರ್ಟ್ ಮಾಡಿದ್ದಾರೆ, ಬಂದರು ಮಾಡಿದ್ದಾರೆ. ಇವತ್ತು ನಮಗೆ ಕೇವಲ ಈ ಘಾಟಿಯನ್ನು 300 ಕೋಟಿಯಲ್ಲಿ ಆದರೆ ಒಂದು ಓಪನ್ ಆದರೆ ಇಡೀ ನಮ್ಮ ಒಂದು ಏನು ಹೇಳ್ತಾರೆ, ನಮ್ಮ ಒಂದು ಅಭಿವೃದ್ಧಿಯ ಹೆಬ್ಬಾಗಿಲು ಓಪನ್ ಆಗ್ತದೆ. ಇದನ್ನು ನಿಮ್ಮ ಮೂಲಕ ತಾವು ಮಾಡಿಕೊಡ್ಬೇಕಂತ ಮೊದಲ ವಿನಂತಿಯನ್ನು ಮಾಡುತ್ತಾ, ಅದೇ ರೀತಿ ನಮ್ಮ ಈ ಊರಿನಲ್ಲಿ ಈಗಾಗಲೇ ಸುನೀಲ್ ಕುಮಾರ್ ಪ್ರಸ್ತಾಪಿಸಿದ ಹಾಗೆ ಮಹಾಮಸ್ತಕಾಭಿಷೇಕ, ವಿಶ್ವದ 2ನೇ ದೊಡ್ಡ ಗೋಮಟೇಶ್ವರ ಇರುವುದು ಕಾರ್ಕಳದಲ್ಲಿ ಸರ್. ಇದು ಜೈನ ಕಾಶಿ.
ನಮ್ಮ ವರಂಗ ಅಂತ ನನ್ನ ಗ್ರಾಮ ವರಂಗದಲ್ಲಿ ಒಂದು ಜೈನ ಕೆರೆ ಇದೆ, ಅದರಲ್ಲೊಂದು ದೇವಿ ತಾಯಿ ಗುಡಿ ಇದೆ. ಅದಕ್ಕೆ ಇವತ್ತು ನಾವು ಬೋಟಿನಲ್ಲಿ ಹೋಗಿ ನಮಸ್ಕರಿಸುವ ಪದ್ಧತಿ ಇದೆ. ಆದ್ದರಿಂದ ಇದರೆಲ್ಲ ಸಮಗ್ರ ಅಭಿವೃದ್ಧಿಗೆ ಕನಿಷ್ಠ 100 ಕೋಟಿ ಅನುದಾನವಾದರೂ ನೀಡಿ ಈ ಕಾರ್ಕಳದ ಕೊಂಡಿಯಾಗಿ ಎಲ್ಲ ಬರುವ ಸಂಪರ್ಕ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಅನುದಾನ ನೀಡಬೇಕಂತ ತಮ್ಮ ಹತ್ರ ವಿನಂತಿ ಮಾಡುತ್ತಾ, ಅದೇ ರೀತಿ ಈಗಾಗಲೇ ಮಂಗಳೂರಿನಲ್ಲಿ ಸ್ಮಾರ್ಟ್ ಸ್ಕೂಲ್ಗಳು ಕೆಲಸ ಮಾಡ್ತಿವೆ. ನಮ್ಮಲ್ಲಿ ಸರ್ಕಾರ ಶಾಲೆಯ ಶಕ್ತಿ ಏನಂದ್ರೆ ಸರ್, ಇವತ್ತು ನಮ್ಮ ವರಂಗ ಪಂಚಾಯಿತಿಯ ಮುನಿಯಲ್ನಲ್ಲಿ KPS ಶಾಲೆಯಲ್ಲಿ 1200 ಮಕ್ಕಳು ಕಲಿತಿದ್ದಾರೆ. ಹೆಬ್ರಿಯ ಒಂದು ಪ್ರೈಮರಿ ಶಾಲೆಯಲ್ಲಿ LKG ಇಂದ 8ನೇ ಕ್ಲಾಸಿಗೆ 750 ಮಕ್ಕಳು ಕಲಿತಿದ್ದಾರೆ. ಇದನ್ನು ಸ್ಮಾರ್ಟ್ ಶಾಲೆಯಾಗಿ ತಾವು ಮಾಡಿದರೆ ಖಂಡಿತ ಮುಂದಿನ ದಿನದಲ್ಲಿ ನಮ್ಮ ಬಡವರ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗ್ತದೆ ಅಂತ ಮಾತನ್ನು ಹೇಳುತ್ತಾ, ಈ ಶಾಲೆಯ ಬಗ್ಗೆ ನಾವು ಅತ್ಯಂತ ಹೆಮ್ಮೆಯನ್ನು ವ್ಯಕ್ತಪಡಿಸ್ತೇವೆ. ಯಾಕಂದರೆ ಯಾವಾಗ ಕಿಸಾನ್ ಭವನ ಬಡವರ ಉಳುವವನೇ ಒಡೆಯ ಅಂತ ಅರ್ಜಿ ಬರೀಲಿಕ್ಕೋಸ್ಕರ ಪ್ರಾರಂಭ ಮಾಡಿದ ವೀರಪ್ಪ ಮೊಯ್ಲಿ ಅವರ ಕನಸಿನ ಕಿಸಾನ್ ಭವನ ಇದೊಂದು ಭವ್ಯವಾದ ದಿವ್ಯವಾದ ಒಂದು ಹಾಲ್ ಆಗಿ ಪರಿವರ್ತಿಸಿ ಇವತ್ತು ಮಹಾತ್ಮ ಗಾಂಧಿ ಶಾಲೆಯನ್ನು 35 ವರ್ಷಗಳ ಹಿಂದೆ ಬಡವರ ಮಕ್ಕಳಿಗಾಗಿ, ಸೂರಿಲ್ಲದವರ ಮಕ್ಕಳಿಗಾಗಿ, ನಿರ್ಗತಿಕ ಮಕ್ಕಳಿಗಾಗಿ ಇಲ್ಲಿ 35% ಮಾರ್ಕ್ ತೆಗೆದು ಬಂದ ವಿದ್ಯಾರ್ಥಿಗೆ ಮೊದಲ ಅಡ್ಮಿಷನ್. ಇವತ್ತಿನೆಲ್ಲ ಶಿಕ್ಷಣ ಕ್ರಾಂತಿಯನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ಆ ವಿದ್ಯಾರ್ಥಿ ಶಿಕ್ಷಣ ಮುಗಿದು ಹೋಗುವಾಗ 85-90 ಮಿನಿಮಮ್ ಫಸ್ಟ್ ಕ್ಲಾಸ್ ಪಾಸ್ ಆಗುವ ಒಂದು ಬದ್ಧತೆಯೊಂದಿಗೆ ಇಲ್ಲಿ ಎಲ್ಲ ಶಿಕ್ಷಕರ ಸಮೂಹ ಕೆಲಸ ಮಾಡ್ತಾ ಉಂಟು. ಹೇಳಲಿಕ್ಕೆ ಸಂತೋಷ ಆಗ್ತದೆ ಅಂತ ಈ ಶಾಲೆಯಲ್ಲಿ ಕೆಲಸ ಮಾಡುವ ಎಲ್ಲ ಶಿಕ್ಷಕರನ್ನು, ಈ ಶಾಲೆಯ ಹಿಂದುಗಡೆ ದುಡಿತಿರುವ ಹರ್ಷ ಮೊಯ್ಲಿ ಅವರೊಟ್ಟಿಗೆ ಟ್ರಸ್ಟಿಯಾಗಿ ದುಡಿತಿರುವ ನಮ್ಮ ಮನ್ಯಾತ್ ಪೂಜಾರಿಯವರನ್ನು, ಕೃಷ್ಣಮೂರ್ತಿಯವರನ್ನು, ಅದೇ ರೀತಿ ಅನುಪಸ್ಥಿತಿಯಲ್ಲಿ ಮಾಲತಿ ಬಿ ಮೊಯ್ಲಿ ಅಮ್ಮನವರನ್ನು, ಉಮೇಶ್ ಬಳಜಗೋಳಿ ಅವರನ್ನು, ಸದಾಶಿವ ದೇವಡಿಗರನ್ನು ಎಲ್ಲರನ್ನು ನಾನು ಭಾಳ ಒಂದು ಸಂತೋಷದಿಂದ ಅಭಿನಂದಿಸ್ತೇನೆ. ಅದೇ ರೀತಿ ಈಗಾಗಲೇ ಅಂಬೇಡ್ಕರ್ ಭವನದ ಬಗ್ಗೆ ತಾವು ಹೇಳಿದ್ರಿ ಸರ್. ಇದಕ್ಕೆ ಸಹ ತಾವು ತಮ್ಮ ಊರಿನಲ್ಲಿ ಮೈಸೂರಿನಲ್ಲಿ ತಮ್ಮ ಮೂಡಾ ಫಂಡಿಂದ 40 ಕೋಟಿಯಲ್ಲಿ ಒಂದು ಅಂಬೇಡ್ಕರ್ ಅವರ ಅಭಿವೃದ್ಧಿ ಪಡಿಸ್ತಿರೋದು ನಮಗೆಲ್ಲ ಗೊತ್ತಿದೆ. ತಾವು ಸಹ ಕಾರ್ಕಳದ ನಮ್ಮೆಲ್ಲರ ಬಡವರ ಒಂದು ಅಂಬೇಡ್ಕರ್ ಜನಾಂಗದ ಎಲ್ಲ ಬಡವರ ಒಂದು ಏನು ಹೇಳ್ತಾರೆ ಕೇಂದ್ರವಾಗಿ ಇಲ್ಲಿಗೆ ಕನಿಷ್ಠ ಪಕ್ಷ 5 ಕೋಟಿ ರೂಪಾಯಿಯನ್ನು ಕೊಟ್ಟು ಸುಸಜ್ಜಿತವಾದ ಅಂಬೇಡ್ಕರ್ ಭವನ ಇನ್ನು 6 ತಿಂಗಳ ಒಳಗೆ ಸಂಪೂರ್ಣ ಕಾರ್ಯಾಚರಣೆ ಆಗುವಾಗೆ ತಾವು ಅನುವು ಕೊಡಬೇಕಂತ ವಿನಂತಿಸುತ್ತಾ, ಪುನರಪ್ಪಿ ನಮ್ಮೆಲ್ಲರ ಬಡವರ ಬಂದು ಈ 5 ಯೋಜನೆಗಳ ಬಗ್ಗೆ ನಾವು ಈಗಾಗಲೇ ಯೋಜನಾ ಅದಾಲತನ್ನು ಎಲ್ಲ ಕಡೆ ಮಾಡ್ತಾ ಇದ್ದೇವೆ. ನಾನು ಹೇಳೋದಿಷ್ಟೇ ಸರ್, ಇದರಿಂದ ನಮ್ಮೆಲ್ಲ ಬಡವರು ಇವತ್ತು ಎಲ್ಲರೂ ನಮ್ಮ ಸರ್ಕಾರವನ್ನು ನೆನೆಸ್ಕೊಳ್ಳುವಂಥ ಕೆಲಸವನ್ನು ಆಗ್ತಿದೆ. ಪ್ರತಿ ತಿಂಗಳು ತಾಯಿಗೆ 2,000 ರೂಪಾಯಿ ಇರ್ಬೋದು, ಫ್ರೀಯಾದ ಕರೆಂಟು. ನಾವು ಯಾವತ್ತು ಚುನಾವಣೆ ಸಂದರ್ಭದಲ್ಲಿ ಹೋಗಿ ಹೇಳುವಾಗ ಎಣಿಸಲಿಲ್ಲ ಇದನ್ನು ಕೊಡ್ಲಿಕ್ಕೆ ಆಗ್ತಾ ಅಂತ. ಅದನ್ನು ಮಾಡಿ ತೋರಿಸಿದ ಧೀರ ನಾಯಕ ಇದ್ರೆ ನೀವಂತ ಹೇಳುತ್ತಾ, ಅದೇ ರೀತಿ ಎಲ್ಲ 5 ಯೋಜನೆಯನ್ನು ಕೊಟ್ಟು ಒಂದು ಒಳ್ಳೆಯ ಸರ್ಕಾರವನ್ನು ಇವತ್ತು ವಿರೋಧ ಪಕ್ಷದವರಿಗೂ ಅವರಿಗೂ ಪ್ರತಿಭಟನೆ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ತಿರುವ ನಿಮ್ಮ ಈ ಒಂದು ಏನು ಹೇಳ್ತಾರೆ ಆ ತಾಕತ್ತಿಗೆ ನಾವು ಯಾವಾಗಲೂ ಶರಣ ಅಂತ ಹೇಳುತ್ತಾ, ವೀರಪ್ಪ ಮೊಯ್ಲಿ ಅವರ ಬಗ್ಗೆ ಕೇವಲ 2 ಮಾತು. ವೀರಪ್ಪ ಮೊಯ್ಲಿ ಹೇಳಿದಾಗೆ ನಾವು ಸಹ ಯಾವತ್ತು ರಾಜಕೀಯ ಅಪೇಕ್ಷೆಯನ್ನು ಇಟ್ಕೊಂಡು ರಾಜಕೀಯ ಬಂದವರಲ್ಲ. ನನ್ನ ತಂದೆಯ ಕಾಲದಿಂದ, ಅಜ್ಜನ ಕಾಲದಿಂದ ವೀರಪ್ಪ ಮೊಯ್ಲಿ ಅವರೊಟ್ಟಿಗೆ ಸುಮಾರು 40 ವರ್ಷದಿಂದ ದುಡಿಕೊಂಡು ಬಂದವರು. ನಾನು ಯಾವತ್ತೂ ಒಂದು ಪಂಚಾಯತ್ ಚುನಾವಣೆಗೆ ಸಹ ನಿಂತವನಲ್ಲ. ನೇರವಾಗಿ ವೀರಪ್ಪ ಮೊಯ್ಲಿ ಅಪೇಕ್ಷೆಯ ಮೇರೆಗೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಗೆ ಅನಿವಾರ್ಯವಾಗಿ ಅವರ ಅಪೇಕ್ಷೆಯಂತೆ ನಿಂತಿದ್ದೇನೆ ಬಿಟ್ಟರೆ ಯಾವತ್ತು ಅವರೊಟ್ಟಿಗೆ ದುಡ್ದ ಸಂತೋಷ ನಮಗೆ. ಯಾಕಂದರೆ ಇವತ್ತು ಒಂದು ಪಾರದರ್ಶಕವಾಗಿ ಶುದ್ಧ ಹಸ್ತವನ್ನು ಇಟ್ಕೊಂಡು ಕಾರ್ಕಳದಲ್ಲಿ 6 ವರ್ಷ MLA ಆದ ನಮ್ಮ ವೀರಪ್ಪ ಮೊಯ್ಲಿಯರು ಇರುವುದು, 2 ಸಲ MLA ಆದ ಗೋಪಾಲ್ ಭಂಡಾರಿ ಇರುವುದು. ಈ ಕಾರ್ಕಳದ ಘನತೆ ಕೀರ್ತಿಯನ್ನು ಎತ್ತರಕ್ಕೆ ಏರಿಸುವ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ನಮ್ಮ ಬಂಧುಗಳಲ್ಲಿ ಒಂದು ಹೊಸ ಚೈತನ್ಯವನ್ನು ಕೊಡುವ ಕೆಲಸವನ್ನು, ಪಾರದರ್ಶಕವಾದ ಯಾವುದೇ ಭ್ರಷ್ಟಾಚಾರ ರಹಿತವಾದ ಒಂದು ಏನು ಆಡಳಿತವನ್ನು ಈ 2 ನಾಯಕರು ಮಾಡಿದ್ದಾರೆ. ಇವರು ಯಾವತ್ತೂ ನಮಗೆ ಜೀವನದಲ್ಲಿ ರೋಲ್ ಮಾಡೋಣ ಅಂತ ಹೇಳುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲರಿಗೂ ಪುನರಪಿ ವಂದಿಸುತ್ತಾ, ಇಲ್ಲಿ ನೆರೆದಿರುವ ಸಮಸ್ತ ಬಂಧುಗಳಿಗೆ ನನ್ನ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಇಷ್ಟು ಚಂದ ಮಾಡಿಕೊಟ್ಟ ನಿಮಗೆಲ್ಲರೂ ಕೋಟಿ ಕೋಟಿ ನಮನವನ್ನು ಸಲ್ಲಿಸ್ತಾ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.